ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾವುದೇ ನ್ಯೂ ವ್ಲಾಗ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತು ಪಾಲಕ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 2-3 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಕಟ್ ಮಾಡಿಕೊಂಡಿರುವಂಥ 2-3 ಹಸಿಮೆಣಸಿನಕಾಯಿ, ಕಟ್ ಮಾಡಿಕೊಂಡಿರುವಂಥ ಪಾಲಕ್ ಸೊಪ್ಪು. ಇಲ್ಲಿ ಪಾಲಕ್ ಸೊಪ್ಪಿನ ದಂಟನ್ನು ಹಾಕ್ಕೊಂಡಿಲ್ಲ, ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀವಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅಲ್ವಾ ಕನ್ಸಿಸ್ಟೆನ್ಸಿ ಯಾವ ಥರ ಅಂದರೆ, ಚಪಾತಿನ ಮಾಡೋಕ್ಕೆ ಯಾವ ಥರ ಕಲಿಸ್ಕೊಂಡಿರ್ತೀರ ಅದೇ ಥರ ಕಲಿಸ್ಕೊಂಡು 5-10 ನಿಮಿಷ ಅದನ್ನು ಹಾಗೆ ಮುಚ್ಚಿಡಿ. ಆಮೇಲೆ ತೆಗೆದುಬಿಟ್ಟು ಲಟ್ಟಿಸ್ಕೊಳ್ಳಿ. ನೀವು ಚಪಾತಿನ ಯಾವ ಥರ ಲಟ್ಟಿಸ್ಕೊಳ್ತೀರಾ ಅದೇ ಥರ ಲಟ್ಟಿಸ್ಕೊಳ್ಳಿ. ತವಾಗೆ ಲಟ್ಟಿಸ್ಕೊಂಡಿರೋ ಪಾಲಕ್ ಪರೋಟನ ಹಾಕ್ಕೊಂಡು ಎಣ್ಣೆನ ಹಚ್ಕೊಳ್ಳಿ. ನೀಟಾಗಿ ಎಣ್ಣೆನ ಹಚ್ಚಿ ಚಪಾತಿನ ಯಾವ ಥರ ಬೇಯಿಸ್ಕೊಳ್ತೀರೋ ಅದೇ ಥರ ಬೇಯಿಸ್ಕೊಳ್ಳಿ. ಹಾಗೆ ಪಾಲಕ್ ಪರೋಟ ರೆಡಿಯಾಗಿದೆ. ಹಾಗೆ ಇದನ್ನು ಮೊಸರು ಜೊತೆ ಮತ್ತು ಕಾಯಿ ಚಟ್ನಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.